ರಣ್ಯಾರಾವ್ ಅಕ್ರಮ ಗೋಲ್ಡ್ ಕಳ್ಳಸಾಗಾಣಿಕೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಗೃಹ ಸಚಿವ ಪರಮೇಶ್ವರ್ ಅವರಿಗೆ ಮುಖ್ಯಮಂತ್ರಿಗಳು ಕರೆದಿದ್ದಾರೆ. ಬನ್ನಿ ಹೋಮ್ ಮಿನಿಸ್ಟರ್ ಮಾತಾಡೋಣ ಅಂತ ಹೇಳಿ ತಮ್ಮ ಕೊಠಡಿಗೇನೆ ಕರೆಸಿಕೊಂಡು ಯಾವ ರೀತಿಯಲ್ಲಿ ಈ ಒಂದು ಪ್ರೋಟೋಕಾಲ್ ಉಲ್ಲಂಘನೆ ಇಲ್ಲಿ ನಡೆದಿದೆ, ತಮ್ಮ ರೂಮ್ಗೆ ಕರೆಸಿಕೊಂಡಿದ್ದಾರೆ. ಮುಖ್ಯಮಂತ್ರಿಗಳು ಚರ್ಚೆ ಮಾಡಿದ್ದಾರೆ. ವಿಧಾನಸಭೆಯ ಮೊಗಸಾಲೆಯಲ್ಲಿ ಅವರ ಕೊಠಡಿ ಇದೆ. ಪ್ರೋಟೋಕಾಲ್ ಉಲ್ಲಂಘನೆಯ ಬಗ್ಗೆ ಚರ್ಚೆ ಮಾಡಿದ್ದಾರೆ. ಯಾವ ಥರ ಆಗಿದೆ ಇದು, ಏನು ಸದನದಲ್ಲಿ ಇದು ಬಿಟ್ಟರೆ ಬೇರೆ ದೊಡ್ಡ ಮಟ್ಟದ ಚರ್ಚೆ ಯಾವುದು ನಡೀತಾನೆ ಇಲ್ಲ. ಇಲ್ಲಿ ಪ್ರೋಟೋಕಾಲ್ ಉಲ್ಲಂಘನೆ ಅಂದರೆ ಏನು ಅರ್ಥ ಇದಕ್ಕೆ ಅಂತ ಕೂಡ ಕರೆಸ್ಕೊಂಡು ಅವರು ಚರ್ಚೆಯನ್ನು ಮಾಡಿದ್ದಾರೆ. ನೋಡಿ, ಮುಖ್ಯಮಂತ್ರಿಗಳು ಈ ಒಂದು ಪ್ರಕರಣ ದಿನೇ ದಿನೇ ಇದು ಹೊಸ ತಿರುವುಗಳನ್ನು ಪಡೆದುಕೊಳ್ತಾ ಇರಬೇಕಾದ್ರೆ, ಸರ್ಕಾರದ ಸಚಿವರ ಕಡೆಗೇ ಕೆಲವರು ಮಾತಾಡ್ತಾ ಇರಬೇಕಾದ್ರೆ ಇಲ್ಲಿ ಪ್ರೋಟೋಕಾಲ್ ಉಲ್ಲಂಘನೆ ಆಗಿದ್ದು ಹೇಗೆ, ಈ ವಿಷಯದ ಬಗ್ಗೆ ಅವರಿಗೆ ಫಸ್ಟ್ ಹ್ಯಾಂಡ್ ಇನ್ಫಾರ್ಮೇಷನ್ ಅವ್ರಿಗೆ ಬೇಕು. ಈ ವಿಚಾರದಲ್ಲಿ ಅವ್ರು ಏನು ಮಾಡಿದ್ದಾರೆ, ಹೋಮ್ ಮಿನಿಸ್ಟರ್ ಕರೆಸ್ಕೊಂಡ್ಬಿಟ್ಟಿದ್ದಾರೆ. ಅವರು ತಮ್ಮ ರೂಮ್ಗೆ ಕರೆಸ್ಕೊಂಡು ಚರ್ಚೆ ಕೂಡ ಮಾಡಿದ್ದಾರೆ CM ಸಿದ್ದರಾಮಯ್ಯ ಅವರು. ಅಂದರೆ ಯಾವ ರೀತಿಯಲ್ಲಿ ಪ್ರೋಟೋಕಾಲ್ ಉಲ್ಲಂಘನೆ ಆಗಿದೆ, ಅಲ್ಲಿ 14 kg ಚಿನ್ನ 15 kg ಚಿನ್ನವನ್ನು ಏರ್ಪೋರ್ಟಿಂದನೇ ಸಾಗಿಸೋದನ್ನು ತಮಾಷೆ ಮಾತಲ್ಲ ಅದು. ಶಿವಕುಮಾರ್ ಜೊಹಳ್ಳಿ ಇದ್ದಾರೆ. ಶಿವಕುಮಾರ್ ಜೊಹಳ್ಳಿ, ಇದೀಗ ಪರಮೇಶ್ವರ್ ಅವರು ಇಲ್ಲಿವರೆಗೂ ಕೂಡ ಸ್ಟ್ರಾಂಗ್ ಆಗಿರ್ತಕ್ಕಂಥ ಉತ್ತರ ಅವ್ರ ಕಡೆಯಿಂದ ಎಲ್ಲೂ ಬಂದಿಲ್ಲ. ಅವ್ರು ಹೇಳೋದೇನೆಂದರೆ DRI ನೇರವಾಗಿ ಅವರೇ ತನಿಖೆ ಮಾಡಿಬಿಟ್ಟಿದ್ದಾರೆ, CBI ನೋಡ್ಬೇಕಾದ್ರೆ ಅವರೇ ಎಂಟ್ರಿ ಆಗ್ತಾರೆ, ಮೊದಲೆಲ್ಲ ಸರ್ಕಾರಕ್ಕೆ ಮಾಹಿತಿ ಕೊಡ್ತಾಯಿದ್ರು ಅಂಥೇಳಿ. ಸೊ ಇದೀಗ ಏನೇನು ಚರ್ಚೆ ನಡೆದಿರಬಹುದು ಇಲ್ಲಿ ಅಂತ? ರಮಕಾಂತ್ ರಾವ್, ರಣ್ಯಾರಾವ್ ಅವರ ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸಾಕಷ್ಟು ಚರ್ಚೆಗಳಾಗ್ತಾ ಇದೆ. ಮತ್ತೊಂದು ಕಡೆ ತನಿಖೆಗಳು ಕೂಡ ಆಗ್ತಾ ಇದೆ. ಸರ್ಕಾರ ಅಧಿಕೃತವಾಗಿ ಈಗ ಪೊಲೀಸರ ಇನ್ವಾಲ್ವ್ಮೆಂಟ್ ಮೇಲೆ ಅಂದ್ರೆ ಪ್ರೋಟೋಕಾಲ್ ಕೊಟ್ಟಿದ್ದಾರೆ ಅನ್ನುವಂತ ವಿಚಾರ ಏನಿದೆ, ಇದರ ಬಗ್ಗೆ ಈಗಾಗಲೇ CID ತನಿಖೆಗೆ ಕೊಟ್ಟಿದೆ. ಮತ್ತೊಂದು ಕಡೆ IGP ಅವರೇ ಇದರ ಹಿಂದೆ ಇರಬಹುದು ಅನ್ನುವಂತ ಕಾರಣಕ್ಕೆ IAS ಅಧಿಕಾರಿಯ ನೇತೃತ್ವದಲ್ಲಿ ತನಿಖಾ ತಂಡವನ್ನು ಕೂಡ ರಚನೆ ಮಾಡಲಾಗಿದೆ. ಇದರ ಜೊತೆಗೆ ಪರಮೇಶ್ವರ್ ಅವರನ್ನ ಇದೀಗ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ವಿಧಾನಸೌಧದ ಮೊಗಸಾಲೆಯಲ್ಲಿರುವಂತಹ ಅವರ ಕಚೇರಿಗೆ ಕರೆಸಿ ಅವರ ಜೊತೆ ಸುದೀರ್ಘವಾಗಿ 20 ನಿಮಿಷಗಳ ಕಾಲ ಚರ್ಚೆಯನ್ನ ಮಾಡಿದ್ದಾರೆ. ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರೋಟೋಕಾಲ್ ಎಲ್ಲಿ ಉಲ್ಲಂಘನೆಯಾಗಿದೆ, ಮತ್ತೆ ಇದರಲ್ಲಿ ಹಿರಿಯ ಅಧಿಕಾರಿಗಳ ಪಾತ್ರ ಏನಾದ್ರೂ ಇದೆಯಾ, ಮತ್ತೆ ಪೊಲೀಸ್ ಪೇದೆಗಳು ಯಾರ ಅನುಮತಿಯ ಮೇಲೆ ಅಲ್ಲಿ ಪ್ರೋಟೋಕಾಲ್ ಅನ್ನ ಅವರಿಗೆ ಕೊಟ್ಟರು ಅನ್ನುವಂತ ನಿಟ್ಟಿನಲ್ಲಿ ಅವರಿಂದ ಮಾಹಿತಿಗಳನ್ನ ಮುಖ್ಯಮಂತ್ರಿಗಳು ಪಡ್ಕೊಳ್ತಾ ಇದ್ದಾರೆ. ಹಾಗೆ CID ತನಿಖೆಗೆ ವಹಿಸಿರುವ ಬಗ್ಗೆ, ಗೌರವ್ ಗುಪ್ತಾ ಅವರ ಸಮಿತಿ ತನಿಖೆಗೆ ವಹಿಸಿರುವ ಬಗ್ಗೆ ಅವರಿಂದ ಮಾಹಿತಿಗಳನ್ನು ಕೂಡ ಈಗ ಚರ್ಚೆಯನ್ನ ನಡೆಸ್ತಾ ಇದ್ದಾರೆ ರಮಕಾಂತ್. ಅದರ ಬಗ್ಗೆ ಸಾಧಕ ಬಾಧಕಗಳು ಮತ್ತೆ ಇದರಲ್ಲಿ ಯಾರ್ಯಾರ ಇನ್ವಾಲ್ವ್ಮೆಂಟ್ ಇದೆ, ಯಾಕೆಂದ್ರೆ ಇಬ್ಬರು ಸಚಿವರು ಪ್ರಕರಣದಲ್ಲಿ ಇದ್ದಾರೆ ಅನ್ನುವಂತ ಆರೋಪಗಳು ಏನೀಗ ಎದುರಾಗಿದೆ. ಇದರ ಬಗ್ಗೆ ಪರಮೇಶ್ವರ್ ಅವರಿಗೆ ಕಾಲು ಹೋಗಿದೆ ಅನ್ನುವಂತ ಆರೋಪಗಳು ಕೂಡ ಇದೆ. ಸೊ ಆ ನಿಟ್ಟಿನಲ್ಲೂ ಕೂಡ ಪರಮೇಶ್ವರ್ ಅವರ ಜೊತೆ ಮುಖ್ಯಮಂತ್ರಿಗಳು ಚರ್ಚೆಯನ್ನ ನಡೆಸ್ತಾ ಇರುವಂತದ್ದು ರಮಕಾಂತ್. ಥ್ಯಾಂಕ್ ಯು ಶಿವಕುಮಾರ್ ಜೊಹಳ್ಳಿ.